ಕೇಂದ್ರ ಈಗಾಗಲೇ 34 ಲಕ್ಷ ಜನರನ್ನು ನಿಯೋಜಿಸಿದೆ, ಡಿಜಿಟಲ್ ಆಗಿ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಮಾಡ್ತಾರೆ. 90 ಡೇಸ್ ಇವರು ಟೈಮ್ ಕೊಟ್ಟಿದ್ದಾರೆ, ಇದು ಮಾಡಕ್ಕಾಗುತ್ತಾ ಅಂತ ಪ್ರಾಕ್ಟಿಕಲಿ? ಅಲ್ಲ, ಇವಾಗ ನೋಡಿ, ಸೆನ್ಸಸ್ ಮಾಡಬೇಕಾದ್ರೆ ಯಾವ ಸ್ಟಾಫ್ ಅನ್ನು ಬಳಸ್ತೀರಿ ನೀವು? ಹಿಂದೆ ಏನೋ ಜಾತಿ ಗಣತಿ ಅಲ್ಲ ಜನಗಣತಿ ಇವೆಲ್ಲ ಮಾಡಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನ, ಈವನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಪ್ರತಿಯೊಬ್ಬರನ್ನು ಬಳಸ್ತೀರಿ ನೀವು. ಇವಾಗ ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ, ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ, ಹಾಗೆ ರೆವಿನ್ಯೂ ಇಲಾಖೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಈಗ ಯಾವ ಇಲಾಖೆ ಜನರನ್ನು ಬಳಸ್ತೀರಿ? ನೀವೇನು ಕಾಂಗ್ರೆಸ್ನಲ್ಲಿ ನಿಮ್ಮ ಇದನ್ನು ಹಂಚಿದ್ರಲ್ಲ ಗ್ಯಾರಂಟಿ ಕಾರ್ಡು, ಆ ಥರ ಯಾರೋ ಏಜೆನ್ಸಿ ಕೊಟ್ಬಿಟ್ಟು ಅವರಿಗೆ ದಿನಗೂಲಿ 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂತ ಅವ್ರ ಕೈಲಿ ಮಾಡಿಸ್ತೀರಾ? ಅವ್ರ ಕೈಲಿ ಮಾಡಿಸಿದ್ರೆ ನಿಮಗೆ ಅಥೆಂಟಿಕ್ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರಿ ಉದ್ಯೋಗಿಗಳನ್ನ ಬಳಸೇ ನೀವು ಇವಾಗ ಗಣತಿಯನ್ನು ಮಾಡಿಸ್ಬೇಕಾಗುತ್ತೆ. ಇವತ್ತು ಸರ್ಕಾರಿ ಉದ್ಯೋಗಿಗಳನ್ನ ನಾವು ಬೇರೆ ಜವಾಬ್ದಾರಿನ ಕೊಡುವಂತಹ ಸ್ಥಿತಿಯಲ್ಲಿ ಇದೀವ. ಇಪ್ಪ ಅದು ಏಪ್ರಿಲ್ ಮೇ ತಿಂಗಳಲ್ಲಿ ಆದರೆ ಆ ಟೈಮಲ್ಲಿ ರಜೆಗಳಿರ್ತವೆ, ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಉದ್ಯೋಗಿಗಳನ್ನ ಬಳಸ್ಕೊಳ್ಬೋದು. ಇವತ್ತು ಶಾಲೆಗಳಿಂದ ಹಿಡಿದು ಪ್ರತಿಯೊಂದು ಆಡಳಿತ ಯಂತ್ರನೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾರ ಮುಖಾಂತರವಾಗಿ ಗಣತಿಯನ್ನು ಮಾಡ್ತೀರಿ? ಕೇಂದ್ರ ಸರ್ಕಾರ ಅದಕ್ಕೋದಂತ ಸೂಕ್ತ ವ್ಯವಸ್ಥೆಯನ್ನು ಮಾಡಿದೆ. ಅವ್ರು ಯಾವುದನ್ನು ಕೂಡ ಹರಿಬಿರಿ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಇತ್ತೀಚೆಗೆ ಬಂದಿರೋ ಮಾಧ್ಯಮಗಳ ವರದಿನೇ ನೋಡಿ, 2026ಕ್ಕೆ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರೆ. ಅದಾದ ನಂತರವಾಗಿ ಹೆಡ್ ಕೌಂಟ್ ಸ್ಟಾರ್ಟ್ ಆಗುವಂಥದ್ದು. ಅದು 2027ಕ್ಕೆ ಆಗುತ್ತೆ ಅನ್ನೋ ಒಂದು ಯೋಚನೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ನೀವ್ಯಾಕೆ ಇವತ್ತು ಮತ್ತೆ ಇದನ್ನು ಮಾಡ್ತಾ ಇದ್ದೀರಿ? ಈಗ ಇನ್ನು 3 ವರ್ಷದೊಳಗಡೆ ಎಲೆಕ್ಷನ್ ಬರುತ್ತೆ, ಅಷ್ಟೊಳಗಡೆ ಎಲೆಕ್ಷನ್ ಟೈಮಲ್ಲಿ ಹೊಸ ನಾಟಕ ಮಾಡ್ಬೋದು ಅಂತ ಹೇಳಿ ಇವರೊಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಹೊರತು ಇದ್ರ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ. ಸರಿ, ಇರೋ ವರದಿಯನ್ನೇ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಪೇಜ್ ಚೇಂಜ್ ಮಾಡಿ ವಾಪಸ್ ಕೊಡ್ತೀರಾ? ಚರ್ಚೆ ಶುರುವಾಗಿದೆ, ಅದನ್ನ ಆಗುತ್ತಾ ಅಂತ ಸಾಧ್ಯತೆಗಳು ಕಾಣ್ತಾ ಇದೆ. ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ. ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನು ಲೆಕ್ಕ ಹಾಕಿ, ಅವರ ಜಾತಿಯನ್ನು ಲೆಕ್ಕ ಹಾಕಿ, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಹಾಕಲಿಲ್ಲ ಅಂತಂದ್ರೆ ಮತ್ತೆ ಈ ಒಂದು ಅವ್ರು ಕೊಡುವಂತ ವರದಿಯ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ. ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂಥ ವರದಿನ ಮಾಡ್ಲಿಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರ ಹೇಗೋ ಮಾಡ್ತಾ ಇದೆ, ಅಲ್ಲಿವರೆಗೂ ನೀವು ಕಾಯಿರಿ. ಯಾಕೆಂದ್ರೆ ಈ ಇಷ್ಟು ವರದಿನ SECC ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕೆಲವ್ರ ಬಗ್ಗೆ ಸೈಟೇ ಇರಲ್ಲ, ಸೈಟು ಇಲ್ಲ ಮನೆನೂ ಇಲ್ಲ ಅಂತ ತಿಳ್ಕೊಳ್ಳಿ. ಕೆಲವರು ಸೈಟ್ ಇದೆ ಮನೆ ಇದೆ, ಸೈಟು ಇಲ್ಲ ಮನೆ ಇಲ್ಲ ಅಂದವರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗನೂ ಕೊಡಬೇಕು, ಮನೆನೂ ಕಟ್ಟಿಸ್ಕೊಡ್ಬೇಕು. ಜಾಗ ಇದ್ದವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಾದ್ರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ. ಸ್ಟೇಟ್ ಗವರ್ಮೆಂಟ್ ಇಂದಲೂ ಕೂಡ SC ST ಜನಾಂಗದವರಿಗೆ 2 ಲಕ್ಷ ಕೊಡ್ತಾರೆ, ಜನರಲ್ ಕ್ಯಾಟಗರಿವರಿಗೆ 1,20,000 ಕೊಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ 1,50,000 ರೂಪಾಯಿ ಕೊಡ್ತದೆ. ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಅನ್ನು ಕೊಡ್ತಾರೆ. ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡ್ ಅನ್ನ, ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡ್ ಅನ್ನ ಕೊಡ್ತಾರೆ. ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನು ಕಲೆಕ್ಟ್ ಮಾಡೋದು. ಇದರಲ್ಲಿ ರಾಜಕೀಯವಾಗಿ ನಾವು ಯಾರು ಬಲಾಢ್ಯರು, ಯಾರ್ದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರ್ಸೋದಕ್ಕಲ್ಲ ಸರ್ ಇದು ಮಾಡಿರೋದು. ನೀವು ಬರೀ ಸಮಾಜವಾದದ ಬಗ್ಗೆ ಮಾತಾಡ್ತಾನೆ ಇರ್ತೀರಿ ಯಾವಾಗ್ಲೂ ಕೂಡ. ಈ ಒಂದು SECC ಡೇಟಾವನ್ನ ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಕೇಂದ್ರ ಸರ್ಕಾರ ಮಾಡುತ್ತೆ. ಮತ್ತು ಇಷ್ಟೂ ಕೂಡ ಅಫಿರ್ಮೇಟಿವ್ ಆಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.